ಮಮತಾ ಬ್ಯಾನರ್ಜಿಗೆ ಶಾಕ್ನ ಮೇಲೆ ಶಾಕ್ ಎದುರಾಗಿದೆ. ಈಗ ಟಿಎಂಸಿ ಪಕ್ಷ ಏನಿದೆ ಅದು ಮಮತಾ ಬ್ಯಾನರ್ಜಿಯವರ ಕೈ ತಪ್ಪುತ್ತಾ ಅನ್ನುವಂತಹ ಪ್ರಶ್ನೆ. ಈಗ ಮಮತಾ ವಿರುದ್ಧ ಸಂಸದರು ಶಾಸಕರು ಬಂಡೆದಿದ್ದಾರೆ. ಈ ಬಂಡೆದ್ದಂತಹ ಸಂಸದರು ಶಾಸಕರಿಂದ ಹೊಸ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಆಗಿದೆ. ತಮ್ಮದೇ ಅಧಿಕೃತ ಟಿಎಂಸಿ ಅಂತ ಹಕ್ಕು ಮಂಡಿಸೋದಿಕ್ಕೆ ರಣತಂತ್ರವನ್ನ ಹೆಣೆದಿದ್ದಾರೆ ಬಂಡೆದ್ದವರು. ಮಹಾರಾಷ್ಟ್ರದ ಏಕನಾಥ್ ಶಿಂದೆ ತಂತ್ರಗಾರಿಕೆ ಅದನ್ನೇ ಅನುಸರಿಸೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ. ತಮ್ಮದೇ ಅಧಿಕೃತ ಟಿಎಂಸಿ ಎಂಬ ರಣತಂತ್ರಕ್ಕೆ ಬಂಡೆದ್ದವರ ನಿರ್ಧಾರ ಇದೆ. ಚುನಾವಣಾ ಆಯೋಗಕ್ಕೆ ಮನವಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ವಿರುದ್ಧ ಬಂಡೆದಿದ್ದಾರೆ ಟಿಎಂಸಿಯ 20ಕ್ಕೂ ಅಧಿಕ ಸಂಸದರು. ವಿಧಾನಸಭೆಯಲ್ಲೂ ಕೂಡ 60ಕ್ಕೂ ಹೆಚ್ಚು ಶಾಸಕರು ಮಮತಾ ವಿರೋಧಿ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ತಮ್ಮದೇ ಅಧಿಕೃತ ಟಿಎಂಸಿ ಪಕ್ಷ ಅಂತ ಹಕ್ಕು ಮಂಡನೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರಿಗೆ ನಿಜಕ್ಕೂ ಶಾಕ್ನ ಮೇಲೆ ಶಾಕ್ ಇದು. ಮತ್ತೊಂದು ಕಡೆ ಕಾಂಗ್ರೆಸ್ ಟಿಎಂಸಿ ವಿಲೀನ ಪ್ರಸ್ತಾಪದ ಬೆನ್ನಲ್ಲೇ ಬಂಡೆದ್ದವರ ರಣತಂತ್ರ. ವಿಲೀನ ಸಾಧ್ಯ ಇಲ್ಲ, ನಮ್ಮದೇ ಅಧಿಕೃತ ಟಿಎಂಸಿ ಅಂತ ಬಂಡೆದ್ದಂತಹ ಸಂಸದರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಟಿಎಂಸಿ ವಿಲೀನಕ್ಕೆ ಮಮತಾ ಮುಂದೆ ಈಗಾಗಲೇ ಸೋನಿಯಾ ಗಾಂಧಿ ಅವರು ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಇಲ್ಲಿಯವರೆಗೂ ತಮ್ಮ ನಿರ್ಧಾರ ಏನು ಅನ್ನೋದನ್ನ ತಿಳಿಸಿಲ್ಲ. ಕಾಕೋಲಿ ಘೋಷ್ ನೇತೃತ್ವದಲ್ಲಿ 20ಕ್ಕೂ ಅಧಿಕ ಸಂಸದರು ಬಂಡಾಯವೆದ್ದಿದ್ದಾರೆ. ರಿತಬ್ರತಾ ಬ್ಯಾನರ್ಜಿ ನೇತೃತ್ವದಲ್ಲಿ 60ಕ್ಕೂ ಹೆಚ್ಚು ಶಾಸಕರು ಬಂಡೆದಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಟಿಎಂಸಿ ಪಕ್ಷ ಮಮತಾ ಬ್ಯಾನರ್ಜಿ ಅವರ ಕೈ ತಪ್ಪುತ್ತಾ ಅನ್ನುವಂತಹ ಪ್ರಶ್ನೆ, ಅಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಈಗ ಕಂಡು ಬರ್ತಾ ಇದೆ. ಮಮತಾ ವಿರುದ್ಧ ಬಂಡೆದಿದ್ದಾರೆ ಸಂಸದರು ಮತ್ತು ಶಾಸಕರು. ಈಗ ಅವರು ಹೊಸ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಮಾದರಿಯಲ್ಲಿ, ಮಹಾರಾಷ್ಟ್ರದ ಏಕನಾಥ್ ಶಿಂದೆ ತಂತ್ರಗಾರಿಕೆಯ ರೀತಿಯಲ್ಲಿ ತಮ್ಮದೇ ಅಧಿಕೃತ ಟಿಎಂಸಿ ಪಕ್ಷ ಅಂತ ಹಕ್ಕು ಮಂಡಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬಂಡೆದ್ದಂಥವ್ರು ಚುನಾವಣಾ ಆಯೋಗಕ್ಕೆ ಮನವಿ ಮಾಡೋದಕ್ಕೆ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಕಾಕೋಲಿ ಘೋಷ್ ನೇತೃತ್ವದಲ್ಲಿ 20ಕ್ಕೂ ಅಧಿಕ ಸಂಸದರು ಬಂಡಾಯ ಎದ್ದಿದ್ದಾರೆ. ತಮ್ಮದೇ ಅಧಿಕೃತ ಟಿಎಂಸಿ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಟಿಎಂಸಿಯ ಮತ್ತೋರ್ವ ರಾಜ್ಯಸಭಾ ಸದಸ್ಯನಿಂದ ರಾಜೀನಾಮೆ ಸಲ್ಲಿಕೆ ಆಗಿದೆ. ರಾಜ್ಯಸಭಾ ಸಂಸದ ಸ್ಥಾನಕ್ಕೆ ಪ್ರಕಾಶ್ ಬರೈಕ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜ್ಯಸಭಾ ಸಭಾಪತಿ ರಾಧಾಕೃಷ್ಣನ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಟಿಎಂಸಿ ಬಿಕ್ಕಟ್ಟು ಶುರುವಾದ ನಂತರ 3ನೆಯ ರಾಜ್ಯಸಭಾ ಸದಸ್ಯನ ರಾಜೀನಾಮೆ ಇದು. ಸುಖೇಂದು ಶೇಖರ್, ಸುಷ್ಮಿತಾ ದೇವ್ ನಂತರ ಈಗ ಪ್ರಕಾಶ್ ಬರೈಕ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಶಾಸಕರು ಸಂಸದರ ಬಂಡಾಯಕ್ಕೆ ರಾಜ್ಯಸಭಾ ಸದಸ್ಯರು ಕೂಡ ಕೈ ಜೋಡಿಸಿದ್ದಾರೆ. ಟಿಎಂಸಿಯ ಪ್ರಕಾಶ್ ಚಿಕ್ ಬರೈಕ್ ತಮ್ಮ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ವಾರದಲ್ಲಿ ಮಮತಾ ಬ್ಯಾನರ್ಜಿಗೆ 3ನೆಯ ಆಘಾತ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಣ. ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಅವರು ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕೇವಲ 1 ವಾರದ ಅಂತರದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಇದು 3ನೆಯ ದೊಡ್ಡ ಶಾಕ್. ಒಂದು ಕಡೆ ಸೋನಿಯಾ ಗಾಂಧಿ ಅವರ ಆಫರ್ ಅನ್ನ ಮಮತಾ ಅವರು ಒಪ್ಕೊಂಡು ಅಚ್ಚರಿಯ ಹೆಜ್ಜೆ ಇಡ್ತಾರಾ ಅನ್ನುವಂತಹ ಕುತೂಹಲ ಇದೆ. ಇದರ ನಡುವಿನಲ್ಲಿ ರಾಜೀನಾಮೆ ಪರ್ವ ಶುರುವಾಗಿರೋದು. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳಾಗೋದು ನಿಶ್ಚಿತ ಅಂತ ಅನಿಸ್ತಾ ಇದೆ. ವೀಣಾ, ಒಂದು ಸೋಲು, ಒಂದು ವಿಧಾನಸಭಾ ಚುನಾವಣೆಯ ಸೋಲು ಮಮತಾ ಬ್ಯಾನರ್ಜಿ ಅಂತ ಒಬ್ಬ ಗಟ್ಟಿ ನಾಯಕಿಯನ್ನ ಮತ್ತು ಆ ನಾಯಕತ್ವವನ್ನು ಯಾವ ಪರಿ ಅಲುಗಾಡಿಸ್ತಾ ಇದೆ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಿಂದೆ ಎಡಪಕ್ಷಗಳು ಬಂದಾಗ ಕಾಂಗ್ರೆಸ್ ಇದೇ ರೀತಿಯ ಪರಿಸ್ಥಿತಿ ಎದುರಿಸಿತ್ತು. ಮಮತಾ ಬ್ಯಾನರ್ಜಿ ಬಂದಾಗ ಎಡಪಕ್ಷಗಳು ಇದೇ ರೀತಿಯ ಪರಿಸ್ಥಿತಿ ಎದುರಿಸಿದ್ವು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತೃಣಮೂಲ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋತ ನಂತರ ತನ್ನದೇ ಶಾಸಕರಿಂದ ಮತ್ತು ಸಂಸದರಿಂದ ಭಾರೀ ಪ್ರಮಾಣದ ಬಂಡಾಯವನ್ನು ಎದುರಿಸ್ತಾ ಇದೆ. ಎಲ್ಲ ಬಂಡಾಯ ಹೇಳ್ತಾ ಇರ್ತಕ್ಕಂಥ ನಾಯಕರು ಮಮತಾ ಬ್ಯಾನರ್ಜಿಯ ನಿಷ್ಠರಾಗಿದ್ದರು, ಮಮತಾ ಬ್ಯಾನರ್ಜಿಯನ್ನು ಹಾಡಿ ಹೊಗಳ್ತಾ ಇದ್ದರು. ಆದರೆ ಚುನಾವಣೆ ಸೋತು
ಕೇವಲ 10 ದಿನಗಳಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. ತೃಣಮೂಲ್ ಕಾಂಗ್ರೆಸ್ ನೇತೃತ್ವ ಮಮತಾ ಬ್ಯಾನರ್ಜಿ ಬಳಿ ಉಳಿಯುತ್ತಾ ಅಥವಾ ಮಮತಾ ಬ್ಯಾನರ್ಜಿ ಪಕ್ಷವನ್ನೇ ಕಳೆದುಕೊಳ್ತಾರಾ ಅಂತಕ್ಕಂಥ ಚರ್ಚೆಗಳು ಶುರುವಾಗಿವೆ. ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ಹೇಗೆ ಶರದ್ ಪವಾರ್ರಿಂದ ಮತ್ತು ಉದ್ಧವ್ ಠಾಕ್ರೆಯಿಂದ ಪಕ್ಷದ ಚಿಹ್ನೆಯನ್ನು ತೆಗೆದುಕೊಂಡಿದ್ರು, ಅದೇ ಮಾದರಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 80ರಲ್ಲಿ 58 ಶಾಸಕರು ಈಗಾಗಲೇ ತಮ್ಮ ಹೊಸ ನಾಯಕನನ್ನು ಆಯ್ಕೆ ಮಾಡಿ ಇವರನ್ನು ಲೀಡರ್ ಆಫ್ ಅಪೋಸಿಷನ್ ಮಾಡಿ ಅಂತ ಹೇಳಿದರು. ಅದಾದ ಮೇಲೆ ಈಗ ಸಂಸದರ ಸರದಿ. ಸಂಸತ್ನಲ್ಲೂ ಕೂಡ 28 ಲೋಕಸಭಾ ಸದಸ್ಯರಲ್ಲಿ ಈಗಾಗಲೇ 19 2/3 ಏನು ಬೇಕು ಅಷ್ಟು ಲೋಕಸಭಾ ಸಂಸದರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ನಮ್ಮನ್ನು ಪ್ರತ್ಯೇಕ ಗುಂಪು ಅಂತ ಕನ್ಸಿಡರ್ ಮಾಡಿ ನಾವು NDAಗೆ ಬೆಂಬಲ ಸೂಚಿಸ್ತೀವಿ ಅನ್ನುವ ಪತ್ರ ಕೊಟ್ಟ ನಂತರ ರಾಜ್ಯಸಭೆಯಲ್ಲಿ ರಾಜೀನಾಮೆ ಪರ್ವ ಶುರುವಾಗಿತ್ತು. ನಿನ್ನೆ ಸುಷ್ಮಿತಾ ದೇವ್, ಅದಕ್ಕಿಂತ ಮುಂಚೆ ಸುಖೇಂದು ಶೇಖರ್ ಮತ್ತು ಇವತ್ತು ಪ್ರಕಾಶ್ ಬರಾಯ್ಕ್ ನೇರವಾಗಿ ರಾಜ್ಯಸಭಾ ಸಭಾಪತಿಗಳಿಗೆ ಅಂದರೆ ಉಪರಾಷ್ಟ್ರಪತಿಗಳಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು TMCಗೆ ಆಗ್ತಾ ಇರತಕ್ಕಂಥ ಒಂದು ದೊಡ್ಡ ಹೊಡೆತ. ಯಾಕಂದರೆ ಮಮತಾ ಬ್ಯಾನರ್ಜಿಯ ನಿಷ್ಠ ಸಂಸದರೇ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ನಾಯಕಿ ಮಮತಾ ಬ್ಯಾನರ್ಜಿ ಇದ್ದರು, ಆದರೆ ಅಭಿಷೇಕ್ ಬ್ಯಾನರ್ಜಿಯ ಲೀಡರ್ಶಿಪ್ಪನ್ನು ಮತ್ತು ವರ್ಕಿಂಗ್ ಸ್ಟೈಲನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಭಿಷೇಕ್ ಬ್ಯಾನರ್ಜಿ ಫೋರ್ಜರಿ ಶಾಸಕರ ಸಹಿ ಮಾಡಿದರು, ಸಂಸದರನ್ನು ಕೂಡ ಸರಿಯಾಗಿ ಮಾತಾಡಲ್ಲ, ಅವರನ್ನು ನಾವು ಒಪ್ಕೊಳ್ಳಲ್ಲ ಅನ್ನೋದನ್ನು ಶತಾಬ್ದಿ ರಾಯ್ ಅಂಥ ಒಬ್ಬ ಹಿರಿಯ ಮಮತಾ ಬ್ಯಾನರ್ಜಿ ಜೊತೆ ಪದೇ ಪದೇ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಅವರ ಪೊಲಿಟಿಕಲ್ ಸೆಕ್ರೆಟರಿ ಕೂಡ ಆಗಿದ್ದರು, ಅವರು ನೇರವಾಗಿ ಹೇಳ್ತಿದ್ದಾರೆ. ಶತ್ರುಘ್ನ ಸಿನ್ಹಾರ್ ಅಂತ, ಸಯೋನಿ ಘೋಷ್ ಅಂತ ನಾಯಕಿ ಕೂಡ ಮಮತಾ ಬ್ಯಾನರ್ಜಿ ಅವರನ್ನು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ಅಥವಾ ಪಾರ್ಲಿಮೆಂಟ್ ಸೆಷನ್ ಶುರು ಆಗೋಕ್ಕಿಂತ ಮುಂಚೆ ಮಮತಾ ಬ್ಯಾನರ್ಜಿ ತಮ್ಮ ಎಲ್ಲ ಸಂಸದರನ್ನು ಕಳೆದುಕೊಳ್ತಾರಾ, ಕಾಂಗ್ರೆಸ್ಗೆ ಮರ್ಜ್ ಆಗ್ತಾರಾ, ಕಾಂಗ್ರೆಸ್ಗೆ ಮರ್ಜ್ ಆದರೆ ನಾವು ಹೋಗಲ್ಲ ಅನ್ನೋದನ್ನು ಬಂಡಾಯ ಶಾಸಕರು ಮತ್ತು ಸಂಸದರು ಹೇಳ್ತಿದ್ದಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಕೈಯಲ್ಲಿ ಪಾರ್ಟಿ ಉಳಿಯತ್ತಾ? ದೊಡ್ಡ ಪ್ರಶ್ನೆ. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.